ಹಾಯ್ ಹಲೋ ಎಲ್ಲರಿಗೂ ಸಿಂಪಲ್ ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮ್ಯಾಗಿ ಬೇಲ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ 1 ಕಪ್ ಟೊಮ್ಯಾಟೊ, ಅರ್ಧ ಕಪ್ ಕುಕುಂಬರ್, ಅರ್ಧ ಸೌತೆಕಾಯಿ ತೊಗೊಂಡ್ರೆ ಸಾಕು, 1 ಫುಲ್ ಕಪ್ ಈರುಳ್ಳಿ, ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ, 1 ಟೊಮ್ಯಾಟೊ ತೊಗೊಂಡಿದ್ದೀನಿ, ಹಾಗೆ ಅರ್ಧ ನಿಂಬೆಹಣ್ಣು ಹೋಳು, ಹಾಗೆ ಮ್ಯಾಗಿದು ಮಸಾಲ ಬರುತ್ತಲ್ಲ ಪೌಡರು ಅದು, ಹಾಗೆ ಮ್ಯಾಗಿ ಮತ್ತು ಟೊಮ್ಯಾಟೊ ಸಾಸ್. ಇವಾಗ ನಾವು ಹೇಗೆ ಮಾಡೋದು ಅಂತ ನೋಡೋಣ. ಮತ್ತೆ ಎಣ್ಣೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಮ್ಯಾಗಿನ ಹಾಕೊಳ್ಳೋಣ. ಇವಾಗ ಮ್ಯಾಗಿನ ಹಾಕೊಂಡು 1-2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ನಾವು ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ನೀರು ಹಾಕೋಬೇಕು. ಈ ಥರ ಸ್ವಲ್ಪ ನೀರು ಹಾಕೋಬೇಕು. ಅಷ್ಟೇ, ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಈ ಥರ ಗೋಲ್ಡನ್ ಬ್ರೌನ್ ಆದಾಗ ನಾವು ಸ್ಟವ್ ಆಫ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡಿಕೊಂಡು ಪಾತ್ರೆನ ಪಕ್ಕಕ್ಕೆ ತೆಗೆದಿಟ್ಕೋಬೇಕು. ಇವಾಗ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಮ್ಯಾಗಿನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡಿದ್ದೀವಿ. ಇವಾಗ ನಾವು ಮ್ಯಾಗಿ ಪೌಡರ್ನ ಇನ್ನೊಂದು ಚಿಕ್ಕ ಬೌಲ್ಗೆ ಹಾಕೊಂಡಿದ್ದೀವಿ. ಅದಕ್ಕೆ ನಾವು ಇಲ್ಲಿ ಇವಾಗ 1 ಟೇಬಲ್ ಸ್ಪೂನ್ ಫುಲ್ ಹಾಕೋಬೇಕು. ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ತುಂಬಾ ಕಮ್ಮಿ ಉಪ್ಪು ಹಾಕೋಬೇಕು, ಯಾಕಂದರೆ ಮ್ಯಾಗಿ ಪೌಡರಲ್ಲೇ ಉಪ್ಪಿರುತ್ತೆ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ತೊಗೊಂಡಿರೋಂಥ ಮಿಕ್ಸಿಂಗ್ ಬೌಲ್ಗೆ ಇದನ್ನು ಹಾಕೊಳ್ಳೋಣ. ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ಚರ್ನ ಪೂರ್ತಿ ಹಾಕ್ಕೊಂಡಿದ್ದೀವಿ. ಇವಾಗ ತೊಗೊಂಡಿರೋಂಥ ಈರುಳ್ಳಿನ ಪೂರ್ತಿ ಹಾಕೋಬೇಕು. ಈ ಥರ ಸ್ನ್ಯಾಕ್ಸ್ ಮಾಡಿದ್ರೆ ಸಂಜೆ ಹೊತ್ತು ತುಂಬಾ ರುಚಿ ಇರುತ್ತೆ. ಆದರೆ ಇದು ವಾರದಲ್ಲಿ ಇಲ್ಲ 2 ವಾರದಲ್ಲಿ ಒಂದ್ಸಲಿ ಮಾಡಿ, ಯಾಕೆಂದರೆ ಮ್ಯಾಗಿ ಮೈದಾಯಿಂದ ಮಾಡಿರೋದ್ರಿಂದ ಕಮ್ಮಿ ತಿನ್ನಬೇಕು. ಆದರೆ ಒಂದ್ಸಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸೌತೆಕಾಯಿ, ನಾವು ಕಟ್ ಮಾಡ್ಕೊಂಡಿರೋ ಸೌತೆಕಾಯಿನ ಹಾಕ್ಕೊಳ್ಳೋಣ. ನೆಕ್ಸ್ಟು ನಾವು ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊನ ಹಾಕ್ಕೊಳ್ಳೋಣ. ಲಾಸ್ಟಿಗೆ ನಿಂಬೆಹಣ್ಣೆ ಇಟ್ಕೊಳ್ಳೋಣ. ಎಲ್ಲ ತರಕಾರಿನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ದಪ್ಪ ಕಟ್ ಮಾಡ್ಕೋಬೇಡಿ. ಇವಾಗ ನಾವೆಲ್ಲ ತರಕಾರಿನೂ ಹಾಕೊಂಡಿದ್ದೀವಿ, ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಮ ಮನೆಯಲ್ಲಿ ಕ್ಯಾಪ್ಸಿಕಮ್, ಕ್ಯಾರೆಟ್ ಎಲ್ಲ ಇದೆ ಅಂದರೆ, ಹಸಿ ತಿಂತಾರೆ ಅಂದರೆ ಹಾಕೊಳ್ಳಿ. ಹೆಚ್ಚು ತರಕಾರಿ ಹಾಕಿದಷ್ಟು ಒಳ್ಳೆಯದು. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮ್ಯಾಗಿ ಬೇಲ್ ಮಾಡ್ಕೋಬಹುದು ಅಂತ. ನೀವು ನಿಮ್ಮ ಮನೇಲಿ ಈ ಥರನೇ ಟ್ರೈ ಮಾಡಿ. ಸಿಂಪಲ್ ಕುಕಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ. ಇದೇ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಿಂಪಲ್ ಕುಕಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಸಿಂಪಲಾಗಿ ಅಡುಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.